ಗ್ಯಾರಂಟಿ ಯೋಜನೆಗೆ ಈಗಾಗಲೇ ಸರ್ಕಾರ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣವನ್ನು ಬಳಕೆ ಮಾಡಿಕೊಂಡಿದೆ. ಇದರಿಂದ ದಲಿತರ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅಂತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ರಾಜ್ಯ ಸಮಿತಿ ರಾಜ್ಯ ಸಂಚಾಲಕ ಎಸ್.ಆರ್. ಕೊಲ್ಲೂರು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇದರಿಂದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಎಂದು ತಿಳಿಸಿದರು. ನಿರುದ್ಯೋಗಿ ಯುವಕರು, ಯುವ ಉದ್ದಿಮೆದಾರರು ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಕೂಡಲೇ ಸೂಕ್ತವಾದ ಅನುದಾನ ಬಿಡುಗಡೆ ಮಾಡಿ ದಲಿತರನ್ನು ಸಬಲರನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾರ್ಚ್ ತಿಂಗಳಲ್ಲಿ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿದರು. ಆ ಬಜೆಟ್ನಲ್ಲಿ ದಲಿತರ ಅಭಿವೃದ್ಧಿಗಾಗಿ ಸುಮಾರು 42,018 ಕೋಟಿ ಹಣವನ್ನು ನಿಗದಿ ಮಾಡಿದರು. ಅದರಲ್ಲಿ SC/SPಗೆ ಸುಮಾರು 29,992, ಆಮೇಲೆ TSPಗಾಗಿ 12,026 ಕೋಟಿ ಹಣವನ್ನು ನಿಗದಿ ಮಾಡಿದರು. ಆದರೆ ಇವತ್ತಿನವರೆಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಕಳೆದ ತಿಂಗಳು 16 ತಾರೀಕು SC/SP ಕ್ರಿಯಾ ಯೋಜನೆ ಮೀಟಿಂಗ್ ಆಯಿತು. ಆದರೆ ಇವತ್ತಿನವರೆಗೂ ಕೂಡ ಡಿಪಾರ್ಟ್ಮೆಂಟ್ಗಳಿಗೆ ಆ ಮೀಟಿಂಗ್ನ ರೆಸೊಲ್ಯೂಷನ್ ಹೋಗಿಲ್ಲ. ಈಗಾಗಲೇ ಹಣಕಾಸಿನ ವರ್ಷ 8 ತಿಂಗಳು ಕೂಡ ಮುಗಿದು ಇನ್ನೂ 4 ತಿಂಗಳು ಬಾಕಿ ಇದೆ. ಈಗ 4 ತಿಂಗಳಲ್ಲಿ 42,018 ಕೋಟಿ ಹೇಗೆ ಖರ್ಚು ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಯುದ್ಧೋಪದ ಅವಧಿಯಲ್ಲಿ ಹಣ ಬಿಡುಗಡೆ ಮಾಡಿ ದಲಿತರಿಗೆ ಸಬಲೀಕರಣ ಮಾಡುವ ಕೆಲಸ ಮಾಡಬೇಕಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ. ದುಡ್ಡು ಎಲ್ಲಿ ಹೋಗಿಲ್ಲ, ದುಡ್ಡು ಇದೆ, ದುಡ್ಡು ಬಿಡುಗಡೆ ಮಾಡಿಲ್ಲ ಅಷ್ಟೇ. ಅದರಲ್ಲಿ 12,000 ಕೋಟಿ SC/SP TSP ಹಣನ ಗ್ಯಾರಂಟಿ ಯೋಜನೆಗಳು ಬಿಡುಗಡೆ ಮಾಡಿದ್ ಬಿಟ್ಟರೆ ಇನ್ನು ಹಣ ಖರ್ಚನೇ ಆಗಿಲ್ಲ. ಈಗ ನೀವು ಬರೀ SC/SP TSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಾಕಿದ್ದಾರೆ ಅಂತ ಹೇಳ್ತೀರಿ, ಸುದ್ದಿಗೋಷ್ಠಿ ಮಾಡ್ತೀರಿ, ಸುಮ್ಮನೆ ಕೊಡ್ತೀರಿ. ಆದರೆ ಯಾರೊಬ್ಬರು ಕೂಡ ಧ್ವನಿ ಎತ್ತೋಕೆ ತಯಾರಿಲ್ಲ ಅಂತ. ಇಲ್ಲಿ ಧ್ವನಿ ಎತ್ತಿದೆ ಸರ್, ಧ್ವನಿ ಎತ್ತಿದೆ. ಹಲವಾರು ಸಲ ಧ್ವನಿ ಎತ್ತಿ ಹೇಳಿದರೂ ಕೂಡ ಸರ್ಕಾರ ಇದು ಮಾಡ್ತಿಲ್ಲ. ಆದರೆ ಕೆಲವು ಮಂತ್ರಿಗಳು ಅದು ನಾವು ಖರ್ಚು ಮಾಡಿದ್ದು ಅವರಿಗೆ ಹಣ ಖರ್ಚು ಮಾಡಿದ್ರು ಅಂತ ಡಿಪೆಂಡ್ ಮಾಡೋ ಕೆಲಸ ಮಾಡ್ತಾರೆ. ಇದು ಸರಿಯಾದ ಕ್ರಮ ಅಲ್ಲ, ಮಂತ್ರಿಗಳದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಪ್ರಬಲವಾದ ಸಚಿವರದಾರ, ಸಚಿನ್ ಜಾರಕಿಹೊಳಿ ಅದಾರ, ಪ್ರಿಯಾಂಕ್ ಖರ್ಗೆ ಅದಾರ, ಮಹದೇವಪ್ಪ ಅದಾರ, ಇನ್ನೋರೇ ಅದಾರ. ಅವ್ರು ಕೇಳ್ಬೋದಾಗಿತ್ತಲ್ಲ. ಕೇಳ್ಬೇಕು, ಅವ್ರು ಕೇಳಿದ್ರೆ ನಾವೇನು ಮಾಡ್ತೀವಿ? ನಮಗೂ ಕೂಡ ದಲಿತ ಸಂಘರ್ಷ ಸಮಿತಿಯವರಿಗೆ ಈ ಜವಾಬ್ದಾರಿ ಇದೆ ಸರ್. ನಾವು ಆ ಕಾರಣದಿಂದ ನಾವು ಕ್ವಶನ್ ಮಾಡ್ತೀವಿ, ಸರ್ಕಾರ ಕ್ವಶನ್ ಮಾಡ್ತೀವಿ. ಅವರು ಯಾವ ಕಾರಣದಿಂದ ಸುಮ್ಮನಾದ ಇದ್ದಾರೆ ನಾವು ಹೇಳೋಕ್ಕಾಗಿಲ್ಲ. ಅದು ಸಚಿವರು ಮಾತಾಡಿದ್ರೆ ಕಾನೂನು ಪಾಠ ಮಾಡ್ತಾರೆ, ಕಾನೂನು ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಾರೆ. ಮತ್ತು SC/SP TSP ಹಣ ಅನುದಾನ ದುರ್ಬಳಕೆ ಆಯ್ತು ಅನ್ಸುತ್ತಾ ಅನ್ಸಲ್ಲ ನಿಮಗೆ? ಇಲ್ಲ, ಸಾಕಷ್ಟು ಹಣ ದುರ್ಬಳಕೆ ಆಗ್ಲಕತ್ತಿದೆ. ಆದರೆ ಅವ್ರ ಧ್ವನಿ ಎತ್ತಲಿಕ್ಕೆ ನಾವೇನು ಮಾಡ್ಲಕ್ಕೆ ಬರಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಅದು ಏನು ಕೇಳಕ್ಕೆ ಬಯಸ್ತೀರಿ ಸರ್ಕಾರ? ನಾವು ಏನಂತ ಈ ಕೂಡಲೇ ಹಣ ಬಿಡುಗಡೆ ಮಾಡಿ ಎಲ್ಲ ಇಲಾಖೆಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮುಂದಿನ ನಡೆ ಅಂತಂದ್ರೆ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಈಗ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗೋಗಿವೆ, ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ RSS ಧ್ಯಾನದಲ್ಲಿದ್ದಾರೆ. ಏನು ಹೇಳ್ತೀರಿ? ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡಲ್ಲ. ಮಾಡಬೇಕು, ಡೆವಲಪ್ಮೆಂಟ್ ವರ್ಕ್ ಅಂತ ಅನ್ನೋದು ಈ ಮೂಲಕ ಹೇಳ್ತೀವಿ ಅಷ್ಟೇ. ಜಿಲ್ಲೆಯಲ್ಲಿ ರಸ್ತೆಗಳು ಹಾಳಾಗಿವೆ. ಇಲ್ಲ, ಈಗ ಸುಮಾರು ಇಲ್ಲ ಸರ್, ಈಗ ಸುಮಾರು 4 ತಿಂಗಳಿಂದ ಮಳೆ ಬರ್ತಾ ಇದೆ, ಆಗಿದ್ದಾವ. ಅದು ಸರ್ಕಾರ ಗಮನ ಕೊಟ್ಟು ಮಾಡಲಿ ಅಂತ ಒತ್ತಾಯ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. S.R. ಕೊಲ್ಲೂರು, ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದಿ.